Hello, welcome to my channel English with Basuraj sir. Today let's try to learn the phrases. What is a phrase? Phrase andreno? It's a group of some words which gives some meaning, not complete meaning. ಅಂದರೆ ಫ್ರೇಸ್ ಅಂದರೆ ಪದಗಳ ಒಂದು ಪುಂಜ. ಅದು ಪೂರ್ಣ ಅರ್ಥ ಕೊಡೋದಿಲ್ಲ, ಏನೋ ಒಂದು ಸ್ವಲ್ಪ ಅರ್ಥ ಕೊಡುತ್ತೆ ಅಷ್ಟೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ದ ಬ್ಯೂಟಿಫುಲ್ ಗಾರ್ಡನ್. ದ ಬ್ಯೂಟಿಫುಲ್ ಗಾರ್ಡನ್ ಅನ್ನೋದು ಒಂದು ಫ್ರೇಸ್ ಅಷ್ಟೇ. ಇಟ್ ಹ್ಯಾಸ್ ನೈದರ್ ದಿ ಸಬ್ಜೆಕ್ಟ್ ನಾರ್ ದ ವರ್ಬ್. ಫ್ರೇಸಸ್ಸಲ್ಲಿ ಮುಖ್ಯವಾಗಿ ದೆರ್ ಆರ್ 5 ಡಿವಿಷನ್ಸ್ ಇನ್ ಫ್ರೇಸಸ್. ಫ್ರೇಸ್ಗಳನ್ನು 5 ಗುಂಪುಗಳನ್ನು ಮಾಡ್ಬೋದು. ಮೊದಲನೇದಾಗಿ ನೌನ್ ಫ್ರೇಸ್. ನೌನ್ ಫ್ರೇಸ್ ಅಂದರೆ ಇಟ್ ಡಸ್ ದ ವರ್ಕ್ ಆಫ್ ಎ ನೌನ್. ಫಾರ್ ಎಕ್ಸಾಂಪಲ್, ದ ಮ್ಯಾನ್ ಅಟ್ ದ ಟೆರೇಸ್ ಶೌಟೆಡ್ ಫಾರ್ ಹೆಲ್ಪ್. ದ ಮ್ಯಾನ್ ಅಟ್ ದ ಟೆರೇಸ್ ಶೌಟೆಡ್ ಫಾರ್ ಹೆಲ್ಪ್ ಅಂದರೆ ಸಹಾಯಕ್ಕಾಗಿ ಟೆರೇಸ್ ಮೇಲಿದ್ದಂತಹ ಮನುಷ್ಯ ಕೂಕೊಂಡ. ದ ಮ್ಯಾನ್ ಅಟ್ ದ ಟೆರೇಸ್ ಅನ್ನೋದು ನೌನ್ ಫ್ರೇಸು. ಹಾಗೆ ವರ್ಬ್ ಫ್ರೇಸ್ ಯಾವುದು ಅಂದರೆ, ಈ ವರ್ಬ್ ಫ್ರೇಸು ವರ್ಬ್ ಬಗ್ಗೆ ಹೇಳುತ್ತೆ ಒಂದಷ್ಟು ಅಷ್ಟೇ. ಈ ಹ್ಯಾಸ್ ಡನ್ ಈಸ್ ಹೋಮ್ವರ್ಕ್. ಶಿ ಹ್ಯಾಸ್ ಡ್ರಾನ್ ದ ವಾಟರ್ ಫ್ರಮ್ ದ ವೆಲ್. ನೆಕ್ಸ್ಟು ಅಡ್ಜೆಕ್ಟಿವ್ ಫ್ರೇಸು. ಐ ಆಮ್ ವೆರಿ ಪ್ಲೀಸ್ಡ್ ವಿತ್ ಯುವರ್ ಬಿಹೇವಿಯರ್. ವೆರಿ ಪ್ಲೀಸ್ಡ್ ಅನ್ನೋದು ಅಡ್ಜೆಕ್ಟಿವ್ ಫ್ರೇಸು. ಹಾಗೆಯೇ ದ ಎಕ್ಸಾಮ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಎಕ್ಸ್ಟ್ರೀಮ್ಲಿ ಅನ್ನೋದು ಅಡ್ಜೆಕ್ಟಿವ್ ಫ್ರೇಸ್. ಹಾಗೆಯೇ ಅಡ್ವರ್ಬ್ ಫ್ರೇಸ್ ಬಂದರೆ, ಹಿ ರೋಡ್ ವರ್ಡ್ಸ್ ಮಚ್ ಫಾಸ್ಟರ್. ಅವನು ಪದಗಳನ್ನು ಸ್ಪೀಡಾಗಿ ಬರೀತಾನೆ. ಮಚ್ ಫಾಸ್ಟರ್ ಅನ್ನೋದು ಅಡ್ವರ್ಬಿಯಲ್ ಫ್ರೇಸು, ಅಡ್ವರ್ಬ್ ಫ್ರೇಸ್. ನೆಕ್ಸ್ಟು ಪ್ರಿಪೋಷನಲ್ ಫ್ರೇಸು. ದ ಡಾಗ್ಸ್ ಈಸ್ ಸ್ಲೀಪಿಂಗ್ ಆನ್ ದ ಬೆಂಚ್. ಆನ್ ದ ಬೆಂಚ್ ಅನ್ನೋದು ಪ್ರಿಪೋಷನಲ್ ಫ್ರೇಸ್. ದ ಫ್ಯಾನ್ ರೊಟೇಟ್ಸ್ ಇನ್ ಹೈ ಸ್ಪೀಡ್. ಹೈ ಸ್ಪೀಡ್ ಅನ್ನೋದು ಫ್ರೇಸು. ನೋಡಿದ್ರೆ ಸ್ನೇಹಿತರೆ, ಹೀಗೆ ನಾವು ಫ್ರೇಸ್ಗಳನ್ನು ನಾವು ವಿ ಕ್ಯಾನ್ ಮೇಕ್ ದೆಮ್ ಆ್ಯಂಡ್ ಯೂಸ್ ದೆಮ್ ಇನ್ ಅವರ್ ಸೆಂಟೆನ್ಸ್ ಸೊ ದಟ್ ಇಟ್ ಕ್ಯಾನ್ ಗಿವ್ ಯು ಕ್ಲಿಯರ್ ಪಿಕ್ಚರ್ ಆ್ಯಂಡ್ ಎ ಬ್ಯೂಟಿಫುಲ್ ಪಿಕ್ಚರ್. ಹೀಗೆ ಫ್ರೇಸ್ಗಳನ್ನು ಬಳಸಿ, ಅಂದರೆ ನೌನ್ ಫ್ರೇಸು, ವರ್ಬ್ ಫ್ರೇಸು, ಅಡ್ಜೆಕ್ಟಿವ್ ಫ್ರೇಸು, ಅಡ್ವರ್ಬಲ್ ಫ್ರೇಸು, ಪ್ರಿಪೋಷನಲ್ ಫ್ರೇಸುಗಳನ್ನು ಬಳಸಿ ನಮ್ಮ ಸಾಲುಗಳನ್ನು, ಸೆಂಟೆನ್ಸ್ಗಳನ್ನ ಸುಂದರವಾಗಿ ಚೆನ್ನಾಗಿ ಮಾಡ್ಬೋದು. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.